ಶಬಾಷ್ ಓಡಿಲ್ ತಗೋ. ಏ ಇಲ್ಲಪ್ಪ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೀವು. ಇದು ಏನ್ರಿ ಇದು ತಿಳಿ? ಇದು ಏನಿದೆ? ಬೋಂಡಾ ನೀ ಕರಿ ಯಾವಾಗ ಬರ್ತೀಯವ? ನನ್ನದೆಯ ಬಾಂಧಳದಿಯೋ ನನ್ನದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲ ನಾನು ಮಸ್ತ್ ಈಚ್ ಬೆಂಕಿ ಮುಂಜಾನೆ ಬೆಳಿಗ್ಗೆ ಎದ್ದು ನೋಡಿದ್ವಿ ಹಂಗೈತಿ. ನಮ್ಮ ಮನ್ಯಾಗೆಲ್ಲ ಕಸ ಹುಡುಗ ಸೌಂಡ್ ಕೇಳ್ತಾ ಪಸ್ ಪಸ್ಸತಿ ಕಸ ತಿರುಗ್ತೀವಿ. ಈಗ ಇವಾಗ ನಾವಿಲ್ಲಿ ಹೊರಟಪ್ಪ ಅಂತಂದ್ರೆ ಗ್ರೌಂಡಿಗೆ ಹೊಂಟವ್ರಿ. ಗ್ರೌಂಡಿಗೆಲ್ಲ ನಮ್ಮ ಮನೆ ಕಡೆ ಕ್ರಿಕೆಟ್ ಆಡೋಕೆ ಹಂಗೆ ತಟ್ಟಿ ಆಟ ಆಡೋಕೆ ನಾ ಇನ್ನು ಕಂಟಿನ್ಯೂ ವ್ಲಾಗ್ ಮಾಡ್ತೇನೆ ರೀ. ಡೈಲಿ ವ್ಲಾಗ್ ಮಾಡ್ಬೇಕಾಗೈತಿ. ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಏನೇನು ಪ್ಲ್ಯಾನ್ ಏನೇನು ಗೊತ್ತಿಲ್ಲ. ಈ ಫಸ್ಟಾಗಿ ಕ್ರಿಕೆಟ್ ಆಡೋಕೆ ಹೋಗಿ ಬರೋಣ ಅಂತ ಬರ್ರಿ. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೀವು. ಸೊ ಈ ಟೈಮ್ 7 ಆಗಾಕ 6 ನಿಮಿಷ ಐತ್ರಿ. ಈಗ ಹೊಂಟು ಟೈಮ್ ಒಂದು ನೆಟ್ಟ ಇರಂಗಿಲ್ಲ. ಯಾವಾಗ ಹೋಗ್ತು ಯಾವಾಗ ಏನು ಗೊತ್ತಾಗಿಲ್ಲ. ಈಗ ಹೊಂಟೇವಿ. ಇನ್ನೊಂದು 10 ನಿಮಿಷನ ಸ್ಟಾರ್ಟ್ ಆಕೈತಿ. 1 ತಾಸು 1.5 ತಾಸು ಆಡಿ ಮನೆಗೆ ಹೋಗ್ಬೇಕು. ಮನ್ಯಾಗ ಏನು ಕೆಲಸ ಇದ್ದತ್ತ ಹೋಣಂತ ಬೇರೆ ಪಟ್ನ ಗೈಸ್ ಚಕ ಮಾಡಿಸ್ಬೇಕಂತ ಸಾಯ್ತೀರ ನಂಗೆ. ಯಾಕಂದ್ರೆ ಕೂದು ಭಾಳ ಹೊಂಟವ. ಆಗಪ್ಪ ಅಷ್ಟು ಬೇಯ್ದ ಹಾಂ ಹೋಗಿರಿ. ನಾನು ವಿಡಿಯೋ ಮಾಡ್ಕೊತ ಇಟ್ಕೊಂತ ಇದ್ದೀನಿ. ಕಟ್ ಮಾಡಿ ಶಬಾಷ್ ಓಡಿಲ್ ತಗೋ. ಏ ಇಲ್ಲಪ್ಪ ಅದ್ರೇಂಗತಿ ಅದು ಹೋಗಿದ್ದದ ನೋಡೋಣ. ಲೇಟ್ರನ್ ಗೊತ್ತಿಲ್ಲ. ಲೇಟ್ರನ್ ಕ್ಯಾಚ್ ಸೊ ಗೈಸ್ ಇವತ್ತು ನಮ್ಮ ಕಲ್ಪನಾ ಕಂಡ್ಬಿಡಕೊಂಡ್ರಿ. ಈಗ ಬಂದ ಕ್ರಿಕೆಟ್ ಆಡಿ ಫ್ರೆಶ್ ಆಗಿ ಈಗ ಹೊಲಕ್ಕೆ ಹೋಗೋದಿತ್ತು. ಹಠ ನಮ್ಮ ಅಕ್ಕ ಬ್ಯಾಂಕಿಗೆ ಬಿಟ್ಟು ಬರೋದೈತೆ. ಅದ್ರ ಸಂಬಂಧ ಇವಾಗ ಬ್ಯಾಂಕಿಗೆ ಬಿಡಾಕ ಹೊಂಟ್ರಿ. ಬಾಲಾ ನಾವು 1 ನಿಮಿಷ ಲೇಟ್ ಮಾಡ್ರಿ ಹೆಂಗೆ ಒದರ್ತಿರ್ಲೆ? ಹಾಂ ನಿನ್ನ ಮಗಳು ನೀನು ಹೆಂಗೆ ಮಾತಾಡತ್ತ ಹೊಸ್ತಂದಲ್ಲಿ? ಈಕೆ ಮಗಳು ಭಾಳ ಬಾಯಿ ಉದ್ದು ಬಿಡತ್ತಾಳ್ರಿ. ರಿಯವ ಭಾಳ ದೊಡ್ಡ ಕೈಗಳು ಐತಿಕ್ಕಿ ನಂಗೆ ಗಜ್ ಬೀಳ್ತಾವೆ. ಇನ್ನೊಂದು ತೊಡಿದೀನಿ. ಸೊ ಗೈಸ್ ನಾನು ಇವಾಗ ಎಲ್ಲಿ ಬಂದೇನಪ್ಪ ಅಂತಂದ್ರೆ ಹೊಲಕ್ಕೆ ಬಂದ್ರಿ. ಟ್ರೈನ್ ಹಳಿ ನೋಡ್ರಿ. ಈ ಹಳಿ ದಾಟಿ ಹೋಗ್ಬೇಕು. ಈಗ ಜಸ್ಟ್ ಟ್ರೈನ್ ಪಾಸ್ ಆಯ್ತು. ಇವಾಗ ಈಗ ಹೊಲಕ್ಕೆ ಹೋಗಿ ಇನ್ನು ಕೆಲಸ ಜೊತೆ ಕೆಲಸ ಮಾಡಿ ಮತ್ತು ಮನೆಗೆ ಹೋಗ್ಬೇಕು. ಮನೆಗೆ ಈಗೇನು ಸದ್ಯದಾಗ ಏನಿಲ್ಲ ರೀ. ಒಂದು ಸ್ವಲ್ಪ ಲೇಟ್ ಆಕೈತಿ ಇಲ್ಲಿ. ಆಮೇಲೆ ಮನೆಗೆ ಹೋಗಿ ಆ ಮನೆ ಕಟ್ಟತ್ತಿದ್ರಲ್ಲ ಹೊಲದಾಗ. ಅದಕ್ಕೆ ಅಲ್ಲಿ ಏನೂ ಕೆಲಸದವ್ರು ಬಂದಾರ್ತ. ಅವ್ರ ತಾಕ ನಮ್ಮ ಮನೆ ನಿತ್ತಾನು. ಅದೇನು ಇನ್ನೂ 2 ತಿಂಗಳು ಆತ್ರ. ಈಗ ಮುಗಿತೈತಿ ಆಗ ಮುಗಿತೈತಿ ಮುಗಿಸೋವರೆಗೆ ಭಾಳ ಅಂದ್ರೆ ಭಾಳ ಡಿಲೇ ಮಾಡತ್ತಾರೆ ಕೆಲಸ. ಪ್ರವಾಸ ಅಡ್ಡಾಡತ್ತಾರೆ ಅವರು. ಏನು ಮಾಡೋಕೆ ಬರೋಂಗಿಲ್ಲ. ಈಗ ಇದನ್ನು ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ. ಏನಾಕೈತಿ ಏನೇನು ನೋಡೋಣ ಅಂತ. ಇಲ್ಲಿ ಈಗ ಹೊಲ್ದಾಗಿಂದ ಏನೇನೈತಿ ಏನು ನೋಡು ಅಂತ ಬರೀ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ. ಸಬ್ಸ್ಕ್ರೈಬ್ ಗೈಸ್ ಇದು ನಮ್ದು ನೋಡ್ರಿ ಅದಲ್ಲ ಅರಿಶಿನ. ಆ ಟವರ್ದಿಂದ ಸ್ಟಾರ್ಟ್ ಆಗೈತೆ ರೀ ಆಮೇಲೆ ಇಲ್ಲಿ ಅರಿಶಿನ ಐತಿ. ಇದು ಬಿಟ್ಟು ಅಲ್ಲಿ ಕಬ್ಬ ಐತಿ. ಆ ಕಬ್ಬದ ಚಿಕ್ಕ ಮತ್ತೆ ಅರಿಶಿನ ಐತಿ. ಹಂಗೆ ಅರಿಶಿನ ಒಂದು ಸ್ವಲ್ಪ ಜಾಸ್ತಿನೇ ಐತ್ರಿ ಈ ವರ್ಷ. ಅದ್ರ ಸಂಬಂಧ ಹಿಂಗೆ ಕೆಲಸ ಬೀಳತ್ತವು. ಈಗ ಮೊನ್ನೆ ರೈತರದ್ದು ಕಸ ತೆಗದ ರೀ. ಈಗ ನೋಡ್ರಿ ಮತ್ತೆ ಎಷ್ಟು ಕಸ ಕನ ಐತಿಲ್ಲ. ರೈತರ ಬಾಳೆ 7-11 ರೀ. ಈಚೆ ಕಡೆನೂ ಅರಿಶಿನ ಈಚೆ ಕಡೆನೂ ಅರಿಶಿನ. ಈ ವರ್ಷ ಅರಿಶಿನಗಳ ಭಾಳ ಹೇಳ್ರಿ. ಎಲ್ಲರೂ ಅರಿಶಿನ ಹಚ್ಚಾರ. ಎಟ್ಟಾಗಿತ್ತು ಕಸ ಮತ್ತೆ ನೋಡ್ರಿ ಲೆಜ್ಜೇಕ್. ಏನು ಮಾಡೋಕೆ ಬರೋಂಗಿಲ್ಲ. ಆಗೋದಿಲ್ಲ ಒಳ್ಳೇದಕ್ಕೆ ಅಂದ ಹೋಗೋದು ಹಂಗೆ ಹೋಗ್ಬಾರ್ದು ವೇಸ್ಟ್. ಹಿಂಗೆ ಆರ್ಮಿ ಪಗಾರ ತೊಗಾರ ಹೊಲಕ್ಕೆ ಬರಾಕತ್ರ ನಮ್ಮಂತ ಖಾಲಿ ಇದ್ದಾರೆಲ್ಲ ಏನು ಮಾಡ್ಬೇಕು? ಅಲ್ಲ ಮನ್ಯಾಗ ನೀವು 50,000 ರೂಪಾಯಿ ಪಗಾರ ತೊಗೋತಾರೆ. ಹಿಂಗೆ ಹೊಲ್ದಾಗ ದುಡಿಯಾಕತ್ತಾರೆ ಹೆಂಗೆ ಎಲ್ಲಿಡಾರಲ್ಲ ನಿಮ್ಮ ಶಂಕರ್ನ ಎತ್ತರದ ವೀಡಿಯೋ ಮಾಡಲಿ. ಅಲ್ಲಿ ನಿಂತಾರ ಇಲ್ಲಿ 2 ತಾಸು ಲೇಟ್ ಮಾಡಿ ಬರತ್ನ ಬಿಡ ಹಂಗಿಲ್ಲ. ಲೇಬರ್ ಗೈಸ್ ಈ ಸ್ಟೈಲ್ ಎಲ್ಲ ಕೆಳ ಐತ್ರಿ. ಕೂದಲು ಹೆಂಗಾರ ಮಾಡಿ ತೆಗಿಬೇಕಿನ್ನ ಒಂದು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು. ಹೇರ್ ಕಟ್ ಹೋಗ್ತೇನೆ ರೀ ನಾಳೆ ನಾಡ್ದೆ. ಈಗ ಹೊಲಕ್ಕೆ ಬಂದಲ್ರಿ. ಹೊಲದಾಗ ಕೆಲಸ ಎಲ್ಲ ನಡೆಯತೈತಿ. ಇಲ್ಲಿ ಏನಿದು ಕಸ ಕಣ ಐತಿರಲ್ಲ ಇದೆಲ್ಲ ಅಲ್ಲಿ ಹೊಲದಾಗೆಲ್ಲ ತೆಗೆದಿಟ್ಟಾರು ಅಂದ್ರೆ ಕೆಲಸಕ್ಕೆ ಬಂದವ್ರೆ ಅವ್ರು. ಅದನ್ನು ತಂದು ನಾವು ಹೊರಗೆ ಹೋಗ್ಬೇಕ್ರಿ ಈಗ. ಮತ್ತು ಈಗ ಗೊಂಜಾಳ ಕಾಳು ಹಾಕೋದೈತೆ.
ಆಚೆ ಕಡೆ ಕಾಳು ಹಾಕತ್ತಾರ ಆಚೆ ಕಡೆ ಹೊಲದಾಗ. ಈಗ ಈಚೆ ಕಡೆ ಹೊಲದಾಗ ಬಂದವು. ಈಗ ಮಳೆ ಒಂದು ಬಿಡಾತೈತಿ ರೀ. ಈಗ ಮಳೆ ಭಾಳ ಬರತೈತಿ. ಭಾಳ ಅಂದ್ರೆ ಬರಾಯ್ತು ನೋಡ್ರಿ. ಆ ಕಡೆ ದೂರ ಒಂದು ಬರ್ತೈತಿ ರೀ. ಗಾಳಿಗೆ ಬಸ್ತೈತಿ, ಗಾಳಿ ಬಿಡ್ತಾನೆ ಆ ಕಡೆ ಹೊಂಟೈತಿ. ಮಾಡಂದ್ರೆ ಭಾಳ ಮಾಡಾಗೈತಿ. ಬಟ್ ಮಳೆ ಆಗ್ಬಾರ್ದು ರೀ ಅಷ್ಟೇ. ಈಗ ಆ ಕಡೆ ಮಳೆ ಐತ್ರಿ. ಈಗ 10 ನಿಮಿಷದಿಂದ ಈಗ ಮಳೆ ಇಲ್ಲ. ಈಗ ಮಳೆ ಬರಂತ ಈ ಕಡೆ ಬಂದು ನಿಂತ್ನಿ. ಅದು ಹೋಗೈತಿ. ಗಾಳಿ ಹೋಗಿ ಇನ್ನೊಂದು 20% ಐತಿ ಕೆಲಸ. 18 ಮುಗಿಸ್ಕೊಂಡ ಆಚೆ ಕಡೆ ಏನು ಕೆಲಸ ಐತಿ ನೋಡ್ಬೇಕು. ಈಗ ಕೆಲಸ ಮುಗಿಸಿ ಸಿಕ್ತಂತ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೀವು. ದೇವ್ರಿ ಏನು ಆಗಲಿಲ್ಲ ರೀ. ಹೋಪ್ ಫಾರ್ ದ ಬೆಸ್ಟ್. ಡಿಸ್ಪ್ಲೇಕ್ಕೆ ಏನು ಆಗಲಿಲ್ಲ. ಗ್ಲಾಸ್ ಹಾಕ್ಸ್ಬೇಕ್ರಿ ನಾ. ಈಗ ಇವತ್ತು ಹೋಗಿ ಹಾಕ್ಸತ್ತೇನೆ. ಡೈಲಿ ಬೀಳ್ತೈತಿ. ಡೈಲಿ ಹಿಂಗೆ ಅನ್ಸಾತೈತಿ. ಗ್ಲಾಸ್ ಒಂದು ಹಾಕ್ಬೇಕು. ಕವರ ಚಲೋ ಅಂತ ಕವರ್ ಒಂದು ಹಾಕ್ಬೇಕು. ಹೋಪ ಬರ್ತೈತಿ. ಇದು ಮಾತು ಬರೋತ್ರಿ. ಅಷ್ಟು ಅಂಜಿಗೆ ಬರತೈತಿ. ಕ್ಯಾಮ್ರಾಕ್ಕೆ ಒಂದು ಈಟಕ್ಕೆ ಸ್ಕ್ರ್ಯಾಚ್ ಆಗೈತೆ ಅಷ್ಟೇ, ಏನಾಗಿಲ್ಲ. ಸಿಗ್ತಂತ ಬರೀ ಫೋನ್ ಲೈವ್ದಾಗ ಬಿತ್ತು. ಹೋಗಿ ಗೈಸ್, ಈ ಹೊಲ್ದಾಗಿನ ಕೆಲಸ ಎಲ್ಲ ಮುಗಿತ್ರಿ. ಇನ್ನು ಆಚೆ ಕಡೆ ಹೊರಕ್ಕೆ ಹೋಗಿ ಒಂದು ಸ್ವಲ್ಪ ಏನೋ ಮೆಣಸಿನ ಗಿಡ ಮತ್ತು ಗೊಂಜಾಳ ಹಚ್ಚೋದೈತಿತ್ತ. ಆ ಹೊಲಕ್ಕೆ ಹೋಗೋಣ ಬರ್ರಿ. ಸೊ ಗೈಸ್, ನಿಕ್ಕಮಟ್ಟ ತ್ರಾಸ ಕೆಲಸ ಅದ ಮುಗಿತ್ರಿ. ಈಗ ಸ್ವರ್ಗದಂಥ ಊಟ. ಈ ಊಟ ತಿಂದು ಮಲಗಿದು ಅಂದರೆ ಇಲ್ಲಿ ನಿದ್ದೆ ಅದು ಬಿದ್ದೈತಿ. ಬಟ್ ಮಲಗೋಂಗಿಲ್ಲ, ಕೆಲಸ ಐತಿ. ಈಗ ಇದನ್ನೆಲ್ಲ ತಿಂದು ಫಸ್ಟ್ ಕ್ಲಾಸ ಆರಾಮಾಗಿ 10 ನಿಮಿಷ ರೆಸ್ಟ್ ಮಾಡಿದ್ರಿ. ಈ ಹೊಲ್ದಾಗ ಏನು ಹಂಗೆ ಟೇಸ್ಟಿ ತರದಕ್ಕೂ ಬಿ ಟೇಸ್ಟ್ ಹತ್ತೈತಿ ರೀ. ಇದಕ್ಕೆ ಅನ್ನೋದು ಗೊತ್ತಿಲ್ಲ. ಈ ತಂಪು ಗಾಳಿ, ವಾತಾವರಣ, ಕ್ಯಾಮ್ರಾ ಮಾತ್ರ ಕ್ರೇಜಿ ಇರ್ತೈತಿ. ಇದು ನಮ್ಮ ಹೊಲ್ದಾಗಿನ ಮನೆ ಮುಂದೆ ಹಿಂಗೆ ತೆಂಗಿನ ಗಿಡ, ಹೂವಿನ ಗಿಡ, ಇದು ಕಬ್ಬ, ಹೂ ಗಿಡ, ಮಾವಿನ ಗಿಡ ಎಲ್ಲ ಅದಾವೆ ರೀ. ಕ್ರೇಜಿ ಗೈಸ್. ಈಗ ಜಸ್ಟ್ ಫಸ್ಟ್ ಕ್ಲಾಸ್ ಊಟ ಎಲ್ಲ ಐತ್ರಿ. ಊಟ ಎಲ್ಲ ಅದು ಇಲ್ಲೇ ಇರ್ತಾರೆ ನೋಡ್ರಿ. ಇದನ್ನು ಈಗ ಅದು ಇನ್ನೊಂದು ಸ್ವಲ್ಪ ಕೆಲಸ ಐತೈತೆ. ಅವ್ರು ಅಂದ್ರೆ ಕೂಲಿಯಾರ ಬಂದಿರ್ತಾರೆ, ಕೆಲಸದವ್ರು ಬಂದಾರ ಮಾಡ್ತಾರೆ ರೀ ಅದನ್ನು. ಅದಕ್ಕೆ ಇನ್ನೊಂದು ಅರ್ಧ ತಾಸ ಈಗ ಹೋಯ್ತು. ಈ ನಮ್ನಿ ಗಾಳಿ ಬಿಡಾಯ್ತು ರೀ. ಈಗ ಫುಲ್ ಗಾಳಿ ಬಿಡಾಯ್ತು. ಹಿಂದೆಲ್ಲ ಗಿಡಗಳೆಲ್ಲ ಫುಲ್ ಇದನ್ನಾಗತ್ತವ. ಮಳೆ ಗಾಳಿ ಬಿಡಾತೈತಿ. ಮಳೆ ಬಟ್ಟ ಆಗಂಗಿಲ್ಲ ರೀ. ಆದ್ರೂ ಹಿಂಗೆ ಜಿಟಿ ಪೂರ ಗುಂಗಾಡ್ದಂಗಿದೆ. ತಿಳು ಆಗಿದಾವೆ. ಏನು ಮಾಡಕ್ಕೆ ಬರೋಂಗಿಲ್ಲ. ಕೂದಲು ಹೊಂಟವು. ಈಗ ವಯಸ್ಸಾತ್ರಿ ನಮ್ಮದು. ಇನ್ನು ಮುಗಿತ್ತು. ಈಗ ಅದಟ್ಟು ಹೊಲ ಮುಗಿಸ್ಕೊಂಡ ಹೋಗೋದಂತೆ. ಇಲ್ಲಿ ಬಾವಿ ಒಂದು ಐತಿ ನೋಡ್ರಿ. ಲೆಟ್ ಚಂದ ಐತಿ. ಬಟ್ ಈಶಾಡಕ್ಕೆ ಈ ಬಾವಿ ನೋಡ್ರಿ ಈಶಾಡ್ಬೇಕು ಅನಿಸ್ತೈತಿ. ಬಟ್ ಬಾವಿಗೆ ಮೆಟ್ಲಿಲ್ಲ ರೀ. ಹತ್ತಕ್ಕೆ ಮೆಟ್ಲಿಲ್ಲ, ಇಳ್ಯಾಕೆ ಮೆಟ್ಲಿಲ್ಲ. ಹೆಂಗೆ ಇಳಿಬೋದು, ಹತ್ತಕ್ಕೆ ಆಗಂಗಿಲ್ಲ ರೀ. ಈಗ ಅದಕ್ಕೆ ಕೆಲಸ ಮುಗಿಸ್ಕೊಂಡ ಮನೆಗೆ ಹೋಗುತ್ತೆ. ಮನೆಗೆ ಹೋಗಿ ಏನಾಕೈತಿ ಇಲ್ಲಿ ನೋಡೋಂತ. ಫೋನ್ ಚಾರ್ಜ್ ಇಲ್ಲ, 10% ಚಾರ್ಜ್ ಐತಿ. ಫೋನ್ ಫೋನ್ ಚಾರ್ಜ್ ನಿಲ್ವತ್ತಾಗೈತಿ ರೀ. ಅದಕ್ಕೆ ಗೊತ್ತಿಲ್ಲ. ಬರೀ ಮಣ್ಣಿಗಾಗಿರ ಅಂತಲೇ ಫೋನ್ ಯೂಸ್ ಮಾಡಿ ಬ್ಯಾಟ್ರಿ ಹೆಲ್ತು ಏನು ಭಾಳ ಇಳಿದಿಲ್ಲ. ಇನ್ನೂ 90+ ಐತಿ. ಬಟ್ ಚಾರ್ಜ್ ಒಂದು ಸ್ವಲ್ಪ ಫಾಸ್ಟ್ ಇಳತೈತಿ ರೀ. ಏನು ಮಾಡೋಕ್ಕೆ ಬರೋಂಗಿಲ್ಲ. ನಂಗೆ ಇನ್ನೊಂದು ನೆನಪತ್ರಿ. ಪಟ್ನ ಒಬ್ರಿಗೆ ಕಾಲ್ ಮಾಡೋದೈತಿ. ಈಗ ಸಿಗ್ತಂತ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೀವು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕಾಣೈತಿ. ಅಲ್ಲೊಂದು ತೆಂಗಿನ ಗಿಡ ಕಾಣೈತಿರಲ್ಲ ಹಿಂದೆ. ಎಲ್ಲಿ ಅಂದ್ರೆ ಇಲ್ಲಿ ಆ ತೆಂಗಿನ ಗಿಡದಿಂದ ಅಲ್ಲೊಂದು ಮನೆ ಕಾಣೈತಿರಲ್ಲ. ಈ ಕಬ್ಬೈತಿ. ಆ ಕಬ್ಬು ನಮ್ದು ನೋಡ್ರಿ. ಇಷ್ಟು ಇಲ್ಲಿಂದ ಇಲ್ಲಿ ಮಠ ಹೊಲ ಆದ್ರೆ ಆಗೈತಿ. ಎಷ್ಟು ಎಕರೆ? ಒಂದು 6-7 ಎಕರೆ ಹಾಕಿತ್ರಿ. ಈಗ ಸಿಗ್ತಾನಂತ ಬರ್ರಿ ನಿಮ್ಗೆ. ಹೊಲದಾಗ ದುಡಿಬೇಕು ಗೈಸ್. ಇವಾಗ ಜಸ್ಟ್ ಹೊಲ್ದಾಗಿನ ಕೆಲಸ ಎಲ್ಲ ಮುಗಿತ್ತು. ಈ ಮನೆಗೆ ಹೊಂಟವ್ರಿ. ಇದು ನೋಡ್ರಿ, ಇಷ್ಟ ಟ್ಯಾಂಕ್ಯದಾಗ ಈಶಾಡ್ತೀನಿ ರೀ ನಾವು 10 ವರ್ಷದಿಂದ. ಅಂದ್ರೆ ಒಂದು ಮಿನಿಮಮ್ 8 ವರ್ಷದಿಂದ ರೀ. ಈಗೆಲ್ಲ ಕಪ್ಪಿ ಮಾಸ ಕೈ ಹಂಗೆ ಐತ್ರಿ. ನಮ್ಮ ಅಪ್ಪನ ಜೊತೆ ಹೊಲಕ್ಕೆ ಬಂದಾಗ ನೀರು ಈಶಾಡ್ದ ನಮ್ಮನ್ನ. ಈಗ ಇಷ್ಟ ಕೈ ಕಾಲು ತಗೊಂಡು ಹೊಂಟೇನ್ರಿ. ಈಗ ಹೇರ್ ಸ್ಟೈಲ ಇದೆಲ್ಲ ಭಾಳ ಅಂದ್ರೆ ಹೊಲಸಾಗೇನಿ ರೀ. ಹೊಲ್ದಾಗ ಬಂದು ಈಗ ಮನೆಗೆ ಹೋಗಿ ಹೆಂಗೆ ರೆಡಿ ಆಗ್ಬೇಕಪ್ಪ ಅಂತಂದ್ರೆ ಹಿಂಗೆ ಕೈ ಇಟ್ಟು ಹಿಂಗೆ ಕೈ ತೆಗಿಬಿಡ್ದ ಫುಲ್ ರೆಡಿಯಾಗಿ ಇದನ್ನಾಗಿರ್ಬೇಕು ರೀ. ಈಗ ಡೈರೆಕ್ಟ್ ನಮಗೆ ಮನ್ಯಾಗ ಸಿಗ್ತಾನಂತ. ಈಗ ಹೊಲದ ಕೆಲಸ ಎಲ್ಲ ಮುಗಿತ್ತು. ಮನೆಗೆ ಹೋಗಿ ಏನೇನೆಲ್ಲ ನೋಡೋಣ ಅಂತ ಗ್ರೌಂಡ್ಗೆ ಹೋಗ್ಬೇಕು. ಸಿಗ್ತಂತ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಕೋರಿ. ಇವತ್ತು ಹೊಲದಾಗ ಕೆಲಸ ಆತ್ರಿ. ಹೋಗೋಣಂತ ಬರೀ ಹಿಂಗೆ ಕೈ ತೆಗಿಬಿಡ್ದ. ಈಗ ಗಚ್ಚ ರೆಡಿ. ಸೊ ಗೈಸ್, ಈಗ ಜಸ್ಟ್ ಮನೆಗೆ ಬಂದೆಲ್ಲ ಪ್ರೈಸ್ ಸಿಗಿತ್ರಿ. ಮನೆಗೆ ಬರ್ಬಿಡ್ದ ನಮ್ಮ ಮನೆ ಒಂದು ಯಾವುದೋ ಹುಡುಗ ಬಂದೈತ್ರಿ. ಇದು ಯಾವ್ದು ರೀ? ಇದು ಹುಡುಗ ಇದು ಏನು ರೀ? ಇದು ತಲಿ ಇದು ಏನಿದೆ? ಬೋಂಡ? ಹಾಂ, ಒಂದು ತಲಿ ಪಾಕ್ ಕೊಡ್ಬೇಕಂತ ಸಾಯ್ತೀವ ನಂಗೆ. ಏಯ್, ಈಗ ನೋಡಿಲ್ಲ ಇಲ್ಲಿ ನೋಡಿಲ್ಲ. ಇದು ಯಾವ್ದು? ಇದು ಹುಡುಗಿದ ರಾಯ. ಇದು ರಾಯ. ಇದು ಬಾ ಪಟ್ನ ಹೋಗುನು ಬಾ. ನಮ್ಮ ರೇಟ್ ಟಕಳ ಆಗ್ಬಿಟ್ಟಾಳ ಗೈಸ್. ಟಕಬೋಳು ಟಾಂಗು ಟಕಳ ಅಂದ್ರೆ ಮೂತಿ ಗಂಟ ಹಾಕತ್ತ. ಹಿಂಗ ಇಲ್ಲ ಚಂದ ಕಾಣೈತಿ. ಹಿಂಗೆ ನಗ್ತಾಳ ನೋಡ.
ಚಿಪ್ಪ ಬಂದು ನೋಡಿ ಮ್ಯಾಲ ಬಂದು ನೋಡಿ ಅಲ್ಲಿ ಮ್ಯಾಲ ಬಂದು ನೋಡಿ ಬಾನಕಿ ಪಟ್ನ ಏನು ಮಾಡತ್ತ ಆಕೆ ಬಾರ ಪಟ್ನ ಬಾನ ಆರು ಮನಿ ಬಂದೀನಿ ಮೋಶಾನೆ ಬಾರೋ ಕಾಕ ಬೈತಾನ ಕಪ್ ಹೋಗ ಚಿಕ್ಕಿ ತಗೋ ಕಾಕ ಬರ್ತಾನ ಅಲ್ಲೇ ನಾನು ಇಲ್ಲಿಲ್ಲ ಚಕ್ಕಿ ಯಾರು ಕೊಟ್ರ ಥ್ಯಾಂಕ್ಸ್ ಕೊಟ್ಟಿಲ್ಲ ಹೆಂಗೆ ಕೊಟ್ಟಿ ಹೆಂಗೆ ಕೈ ಕೊಟ್ಟಿ ಬಾಳೆಕೆ ಯಾರು ಕೊಟ್ರ ಅದನ್ನ ಕಪ್ಪಿಗೆ ಹಾಕತ್ ಹೇಳ ಅವ್ವ ಸೌಂಡ್ ಜೋರ್ ಬರತ್ತಿ ಕಾಕ ಹೋದ್ಲ ಥ್ಯಾಂಕ್ಸ್ ಹೇಳ ಥ್ಯಾಂಕ್ ಯು ಅನ್ ಟಾಟಾ ಮಾಡ ಹೋಗಿ ಬರ್ತೋತ್ ಹೇಳ ಬರ್ತೀವಿ ಹೊಳೆ ಯಾವಾಗ ಬರ್ತೀವ ಹಾಂ ಟಾಟಾ ಮಾಡಿ ಹೋಗಿ ಬರ್ತೇನೆ ರೀ ಏನು ಐ ಲವ್ ಯು ಅನ್ ಹಿಂಗೆ ಮಾಡ ರೀ ಏನಂತಿ ನಂಗ ನೀ ಕರಿ ನೀ ಕರ್ಯವ ನೀ ಕರ್ಯವ ರೀ ನೀ ತಕಳಿ ತಕಳು ನೀ ಟಕಳು ಮಾಡಿಸಿಲ್ಲ ರಿಯಾ ಚಂದ ಕಾಣವಾಳ ಯಪ್ಪ ಯಾರು ಹೆಂಗದಿ ಚಪ್ಪರ್ ಅದಿಯ ನೀ ಕರ್ಯವ ಟಕಳಿ ನೀ ಟಕಳು ಇದಿಲ್ಲ ರೀ ರೀ ನೀ ಟಕಳಿ ಸಾಕೋಗ ಗೈಸ್ ನಾ ಇವಾಗ ನಮ್ಮ ಶಂಕರ್ ಅವ್ರ ಸಂಕ್ರ ನೋಡ್ರಿ ಎಷ್ಟು ಬುದ್ಧಿ ಅಂತ ಬುದ್ಧಿ ಅಂತ ಐತಿಪ್ಪ ಅಂದ್ರೆ ಅಣ್ಣ ಮಾತಾಡಂತ ಹಾರ ನೋಡ್ರಿ ಎಷ್ಟು ಹೊಲಕಟ್ಟು ಬುದ್ಧಿ ಇವ್ರನ್ನ ಹಾರನ ಪಟ್ನ ಬಾದಾಗಲಿ ಗೈಸ್ ಇವ ಮುಂಚೆ ಇವ್ನ ಗಾಡಿ ಇಲ್ದಾಗ ನಾ ಗಾಡಿ ತೊಗೊತೀನಿ ಗೈಸ್ ಡೈಲಿ ಇವ್ನ ಕೆಲಸ ಇರಲಿ ನನ್ನ ಕೆಲಸ ಇರಲಿ ಇವಾಗ ಗ್ರೌಂಡ್ ಹೋಗೋಣ ಬಾತ್ಪಾತಂದ್ರೆ ನನ್ನ ಗಾಡಿ ತಗೋ ಅಂತ ನಾ ಗಾಡಿ ಇಲ್ಲ ಅಂತಲೇ ನಾ ಬರೋದಿಲ್ಲ ನಾತ ಇಂಥ ಗಡಿಗೆ ತೊಗೊಂಡು ಬಿಡ ಬಟ್ ಅಂದ್ರೂ ಕಿಮ್ಮತ್ ತಕ್ಕೊಂಡ್ ನನ್ನ ಕಡೆ ವಿಶ್ವಾಸ ಕಳ್ಕೊಂಡ್ರಿ ಮಳೆ ಬರಲ್ಲ ಏನಾಗೋದೈತಿ ಮಳೆ ಬೇಕಾಗಿತ್ತು ರೈತರಿಗೆ ನೀವು ರೈತರಿದ್ದಾರೆ ಮಳೆ ಬೇಡ ಚೆ ಗೈಸ್ ಮಮ್ಮಿ ಕಿಲಿಟ್ಕೊ ಈ ಕಿಲಿಟ್ಕೊ ಮಮ್ಮಿ ಸೊ ಗೈಸ್ ಈಗ ಜಸ್ಟ್ ಗ್ರೌಂಡಿಗೆ ಹೋಗಿ ಬಂದೇನಿ ರೀ ಈಗ ಎಲ್ಲಿಪ್ಪ ಅಂತಂದ್ರೆ ಚುಣ್ಮರಿ ಬೇಕಾಗತ್ತೆ ಚುಣ್ಮರಿ ಖಾರ ಚೆನ್ನೋದೈತ್ರಿ ಈಗ ಅದ್ರ ಚಂದ ಚುಮ್ಮರಿ ತೊಗೊಂಬಂದ ಮತ್ತು ಇನ್ನೊಂದು ಥರದೈತೆ ಹೋಗಿ ಚುಮ್ಮರಿ ತೊಗೊಂಡು ತೊಗೊರಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಕೂದ್ಲು ಇಲ್ಲಿ ನೋಡ್ರಿ ಕೂದ್ಲು ಏನು ಜಾತ್ರೆ ಹಿಂಗ್ಯಾಕೆ ಇಲ್ಲಿ ಇವಾಗ ಗೊತ್ತಾಗೈತಿ ರೀ ಶೆಟ್ ಸೊ ಗೈಸ್ ಇದಾಗ ಜಸ್ಟ್ ಈಗ ಚುಮ್ಮರಿ ತಂದು ಇಟ್ಟೇನ್ರಿ ಅದ್ರ ಸಂಬಂಧ ಚುಮ್ಮರಿ ಖಾರ ಹಚ್ಚರ್ದರ್ತೆ ಇದನ್ನು ಏನು ಮಾಡತ್ತಲ್ಲ ಮತ್ತು ಈಚೆ ಕಡೆ ಎಗ್ ಕುದಿಯಕ್ಕೆ ಇಟ್ಟಾರೆ ಈಗ ಇದನ್ನು ತೆಗೆದ ಇಟ್ಟ ಎಗ್ ಒಂದೇ ಎಗ್ ತಿಂತೇನೆ ರೀ ಹೀಟ್ ಆಗಿಟ್ರಿ ಭಾಳ ಅದ್ರ ಸಂಬಂಧ ಒಂದು ಎಗ್ ತೊಗೊಂಡ ಊಟ ಮಾಡೋಂಥ ಭಾಳ ಅಂದ್ರೆ ದಿನ ಗ್ರೌಂಡ್ ಮೊದಲೇ ಇಲ್ಲಿ ಕಾಲೆಲ್ಲ ನೋವಾಗ್ಯಾರ ಈ ಸರ್ದು ನಡ ನೋವಾಗೈತಿ ಅಲ್ಲಿ ನೋವಾಗೈತಿ ಪುಲ್ಪಿ ಓಡೋದು ಅಂತಲೇ ಎಲ್ಲ ಇದನ್ನಾಗೈತಿ ಈಗ ಅದ್ರ ಸಂಬಂಧ ಕೈಕಾಲೆಲ್ಲ ಸ್ವಲ್ಪ ಪಾಠ ಊಟ ಮಾಡಿ ಮಕ್ಕೊಂಡು ಬಿಟ್ಬಿಡ್ರಿ ಈ ಗ್ರೌಂಡ್ ಹೋಗಿನಂದ್ರೆ ಜಲ್ದಿ ನಿಂತೈತ್ರಿ ಇಲ್ಲಾಂದ್ರೆ ನಿಂತಂಗಿಲ್ಲ ಅದ್ರ ಸಂಬಂಧ ಗ್ರೌಂಡ್ ಹೋಗ್ಕೊಂಡು ನಾನು ಇಲ್ಲಾಂದ್ರೆ 12 ಆಕೈತಿ ಮಕ್ಕೊಳಕ್ಕೆ ಗ್ರೌಂಡ್ ಹೋಗಿ 10 11 ತನಕ ಮಕ್ಕೊಂಡ್ಬಿಡ್ತೀನಿ ಇಲ್ಲಕ್ಕಂದ್ರೆ 12 ಈಗ ಇದು ಮುಗಿಸಿ ಊಟ ಮಾಡೋಂತ ಊಟ ಮಾಡ್ಬೇಡಿ